ANMR ನ್ಯೂಸ್ಗೆ ಸ್ವಾಗತ. ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ 98% ಫಲಿತಾಂಶ, ವಾಣಿಜ್ಯ ವಿಭಾಗದಲ್ಲಿ 96% ಫಲಿತಾಂಶ. ಚಿಂತಾಮಣಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಗೋಪಸಂದ್ರದ ಶ್ರೀ ವಿಜಯ ಪದವಿ ಪೂರ್ವ ಕಾಲೇಜು 2019-20ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 98% ಫಲಿತಾಂಶವನ್ನು ಪಡೆದುಕೊಂಡಿದ್ದರೆ, ವಾಣಿಜ್ಯ ವಿಭಾಗದಲ್ಲಿ 96% ಫಲಿತಾಂಶವನ್ನು ಗಳಿಸಿದೆ ಎಂದು ಶಾಲೆಯ ಪ್ರಾಂಶುಪಾಲರಾದ PV ಶ್ರೀರಾಮ್ ರೆಡ್ಡಿ ತಿಳಿಸಿದರು. 2019-20ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಗೆ ಒಟ್ಟು 290 ಮಂದಿ ವಿದ್ಯಾರ್ಥಿಗಳು ಹಾಜರಾಗಿದ್ದು, ಅದರಲ್ಲಿ 105 ಮಂದಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಪ್ರಥಮ ಶ್ರೇಣಿಯಲ್ಲಿ 139 ಮಂದಿ, ದ್ವಿತೀಯ ಶ್ರೇಣಿಯಲ್ಲಿ 35 ಮಂದಿ ಮತ್ತು ಓರ್ವ ವಿದ್ಯಾರ್ಥಿ ಉತ್ತೀರ್ಣರಾಗಿದ್ದಾರೆ ಎಂದು ವಿವರಿಸಿದರು. ಕಾಲೇಜಿನ ವಿಜ್ಞಾನ ವಿಭಾಗದ CM ಗಂಗೋತ್ರಿ ಎಂಬ ವಿದ್ಯಾರ್ಥಿ 600ಕ್ಕೆ 583 ಅಂಕಗಳನ್ನು ಪಡೆಯುವ ಮೂಲಕ 97.16 ಸಾಧನೆ ಮಾಡಿ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಇನ್ನುಳಿದ ವಿದ್ಯಾರ್ಥಿಗಳಾದ CR ಮಾನಸ 580 ಅಂಕಗಳು, R ಸೂರಜ್ 580 ಅಂಕಗಳು, GN ಅಭಿಷೇಕ್ ಗೌಡ 579, R ದಿವ್ಯಾ 575, SM ಜ್ಞಾನೇಂದ್ರ 575, MD ಚೇತನ್ 570, DG ನಾಗೇಂದ್ರ ಭಾರದ್ವಾಜ್ 569, S ನಿತೀಶ್ 569, S ಚರಣ್ ಮತ್ತು KS ವಂದನಾ ತಲಾ 568 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಇನ್ನು ವಾಣಿಜ್ಯ ವಿಭಾಗದಲ್ಲಿ V ರಕ್ಷಿತಾ ಎಂಬ ವಿದ್ಯಾರ್ಥಿ 600ಕ್ಕೆ 567 ಅಂಕಗಳನ್ನು ಪಡೆದು 94.5ರೊಂದಿಗೆ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದರೆ, ಉಳಿದ ವಿದ್ಯಾರ್ಥಿಗಳಾದ S ದಿವ್ಯಶ್ರೀ 565 ಅಂಕಗಳನ್ನು ಪಡೆದಿದ್ದಾರೆ. ತಸ್ಮಿಯಾ ಸುಲ್ತಾನ್ 565, ಜೋಯಾ ಖಾನ್ 561, ರಿ ತರುಣಂ 560, KN ಮೇಘನಾ 557, A ಮೋನಿಕಾ 553, V ಕಾರ್ತಿಕ್ 551, KV ದೀಪಾ 549, ನೂರ್ ಅಜೀರಾ 548 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಉಪನ್ಯಾಸ ವರ್ಗ ಮತ್ತು ಸಿಬ್ಬಂದಿ ಅಭಿನಂದನೆ ಸಹ ಸಲ್ಲಿಸಿದ್ದಾರೆ. ಈ ಒಂದು ವಿದ್ಯಾಸಂಸ್ಥೆ 10 ವರ್ಷಗಳಿಂದ ನಡೆಯುತ್ತಿದೆ. 10 ವರ್ಷಗಳಿಂದಲೂ ಸಹ ಪಡೆಯದೇ ಇರುವ ಈ ಫಲಿತಾಂಶವನ್ನು ಈ ವರ್ಷ ನಾವು ಪಡೆದಿದ್ದೀವಿ ಅಂತ ಗರ್ವದಿಂದ ಹೇಳಬಹುದು. ಕಾರಣ, ಇಲ್ಲಿ ತನಕ ಫಲಿತಾಂಶ ಒಂದೊಂದು ಮಟ್ಟದಿಂದ ಪ್ರತಿ ವರ್ಷವೂ ಕೂಡ ಈ ತಿರುಪತಿ ತಿಮ್ಮಪ್ಪನನ್ನು ದರ್ಶನ ಮಾಡೋಕ್ಕೆ ಹೋಗಬೇಕಾದರೆ ಮೆಟ್ಟಿಲು ಹತ್ತಿ ಕೊನೆಯೇ ಮೆಟ್ಟಿಲು ಹೋಗಬೇಕಾಗುತ್ತೆ. ಆ ರೀತಿಯಾಗಿ ಹಂತವಾಗಿ
ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದ ಕಾರಣ ಇದೊಂದು ಸಂತೋಷದ ಸುದ್ದಿ ಅಂತ ನಾನು ಹೇಳಿ. ಮೊನ್ನೆ ಕಳೆದ ಈ ಪರೀಕ್ಷೆಯ ಫಲಿತಾಂಶ 2020ನ ಫಲಿತಾಂಶ ನೋಡಿದಾಗ ಆ ಫಲಿತಾಂಶ ತುಂಬ ಸಂತೋಷ ತಂದುಕೊಟ್ಟಿದೆ. ಈ ಒಂದು ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನಿಂದ ಹಾಜರಾದ 291 ಮಕ್ಕಳು, 2 ವಿಭಾಗದಿಂದ, ಒಂದು ವಿಜ್ಞಾನ, ಇನ್ನೊಂದು ವಾಣಿಜ್ಯ, 295ರಲ್ಲಿ ವಿಜ್ಞಾನದಲ್ಲಿ ಎಕ್ಸಾಮ್ ಬರೆದಿದ್ದು 202 ಎಕ್ಸಾಮ್ ಬರೆದು 198 ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇದರಲ್ಲಿ 98 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು 10 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 202 ಜನ ಪರೀಕ್ಷೆ ಬರೆಯುತ್ತಾರೆ. ಇದರಲ್ಲಿ 80 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು 104 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡೆಯುತ್ತಾರೆ. ಇದೇ ವಿಭಾಗದಿಂದ ಗಂಗೋತ್ರಿ CM ಎನ್ನುವ ವಿದ್ಯಾರ್ಥಿನಿ ಫಿಸಿಕ್ಸಲ್ಲಿ, ಅಂದರೆ ಭೌತಶಾಸ್ತ್ರದಲ್ಲಿ 100ಕ್ಕೆ 100, ಕೆಮಿಸ್ಟ್ರಿಯಲ್ಲೂ ಅಂದರೆ ರಸಾಯನಶಾಸ್ತ್ರದಲ್ಲಿ 100ಕ್ಕೆ 100 ಮತ್ತು ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ಮತ್ತು ಜೀವಶಾಸ್ತ್ರದಲ್ಲಿ 100ಕ್ಕೆ 99 ಅಂಕ ಪಡೆದು ನಮ್ಮ ಕಾಲೇಜಿನ ಕೀರ್ತಿ ಘನತೆ ಏನಿದೆ ಅದನ್ನು ಎತ್ತಿ ತೋರಿಸಿದ್ದಾರೆ. ಈ ಲೆಕ್ಕದಲ್ಲಿ ಈ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಕೆಮಿಸ್ಟ್ರಿ ವಿಭಾಗದಿಂದ ಬರೀ 3 ವಿದ್ಯಾರ್ಥಿಗಳು 100ಕ್ಕೆ 100 ಸಹ ಪಡೆಯುತ್ತಾರೆ. ಆ 3 ಜನರಲ್ಲಿ ನಮ್ಮ ವಿದ್ಯಾರ್ಥಿಯು ಕೂಡ ಒಬ್ಬ. ಈ ವಿದ್ಯಾರ್ಥಿನಿ PCMB ಇದರಲ್ಲಿ, ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸು, ಈ 4ರಿಂದ 400 ಅಂಕಕ್ಕೆ 399, ಅಂದರೆ ಈಗ ಕಲ್ಕೊಂಡಿದ್ದು ಈ ಕೇವಲ ಒಂದೇ ಒಂದು ಅಂಕ. ಆ ಒಂದು ಅಂಕವೂ ಕೂಡ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಜೀವಶಾಸ್ತ್ರದಲ್ಲಿ ಅಂತ. ಇದು ನಿಜವಾಗಲೂ ಕೂಡ ಜಿಲ್ಲೆಯಲ್ಲೇ ಪ್ರಥಮ ಅಂದರೆ ತಪ್ಪಾಗಲಾರದು. ಮತ್ತು ತಾಲ್ಲೂಕಿನಲ್ಲಿ ಖಂಡಿತ ಇದು ಪ್ರಥಮ. 400ಕ್ಕೆ 399. ಇನ್ನು ಅದೇ ರೀತಿಯಾಗಿ ಇದರ ಜೊತೆಗೆ 100ಕ್ಕೆ 108 ವಿದ್ಯಾರ್ಥಿಗಳು ಗಳಿಸುತ್ತಾರೆ ಮತ್ತು 100ಕ್ಕೆ 99 ಒಂದು ಅಂಕ ಕಡಿಮೆ 10 ವಿದ್ಯಾರ್ಥಿಗಳು ಗಳಿಸುತ್ತಾರೆ ಮತ್ತು 100ಕ್ಕೆ 108 ವಿದ್ಯಾರ್ಥಿಗಳು 98 ಪಡೆಯುತ್ತಾರೆ. 2 ಅಂಕ ಅಲ್ಲಿ ಔಟ್ ಆಗಿದ್ದಾರೆ. ಮತ್ತು ಮುಂದುವರೆದು ಜೀವಶಾಸ್ತ್ರದಲ್ಲಿ ಭೌತಶಾಸ್ತ್ರದಲ್ಲಿ 5 ವಿದ್ಯಾರ್ಥಿಗಳು 100ಕ್ಕೆ 100 ಸಹ ಪಡೆಯುತ್ತಾರೆ. ಹಾಗೆ
ಸ್ವಲ್ಪ ಇದು ಈ ಭೌತಶಾಸ್ತ್ರದಲ್ಲಿ 100ಕ್ಕೆ 5 ವಿದ್ಯಾರ್ಥಿಗಳು 100ಕ್ಕೆ 100 ರೂಪಾಯಿ ಪಡೆಯುತ್ತಾರೆ. 5 ವಿದ್ಯಾರ್ಥಿಗಳು 100ಕ್ಕೆ 99 ಮತ್ತು 3 ವಿದ್ಯಾರ್ಥಿಗಳು 100ಕ್ಕೆ 98 ಅಂಕಗಳು ಪಡೆಯುತ್ತಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ವಿಶೇಷವಾಗಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದ್ದೀನಿ ಇದೇ ವಿಚಾರವನ್ನು. ಇನ್ನೊಂದು ಬಾರಿ ಇದನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ನನಗೆ ತುಂಬ ಸಂತೋಷ ಆಗ್ತಾಯಿದೆ. 3 ವಿದ್ಯಾರ್ಥಿಗಳು ಮಾತ್ರ 100ಕ್ಕೆ 100 ಪಡೆಯುತ್ತಾರೆ. ಅದರಲ್ಲಿ ನಮ್ಮ ತಾಲೂಕಿನ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಗಂಗೋತ್ರಿ CM ಕೂಡ ಒಬ್ಬರು ಅಂತ ಹೇಳೋಕ್ಕೆ ಮತ್ತೊಮ್ಮೆ ಸಂತೋಷ. ಇದರ ಜೊತೆಗೆ ಜೀವಶಾಸ್ತ್ರ ವಿಭಾಗದಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100, 3 ವಿದ್ಯಾರ್ಥಿಗಳು 100ಕ್ಕೆ 90 ಹಾಗೂ 2 100ಕ್ಕೆ 98 ಅಂಕಗಳು ಪಡೆಯುತ್ತಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ. ವಿಜ್ಞಾನ ವಿಭಾಗದಲ್ಲಿ ಒಟ್ಟಾರೆ 4 ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿ ಟೋಟಲ್ ಆಗಿ ಕಾಲೇಜಿಗೆ ಫಲಿತಾಂಶ 98 ಬಂದಿರುತ್ತೆ ಅಂತ ಗರ್ವದಿಂದ ಹೇಳಬಯಸುತ್ತೇನೆ. ಇನ್ನು ನಮ್ಮಲ್ಲಿ ವಾಣಿಜ್ಯ ವಿಭಾಗವೂ ಸಹ ಇದೆ. ಈಗಲೇ ಒಂದು ರೀತಿಯಲ್ಲಿ ಅದು ಹುಟ್ಟಿದ ಕೂಸು ಬೆಳೀತಾ ಇದೆ. ಅಂದರೆ ಇಲ್ಲಿ ತನಕ ನಮ್ಮ ವಿಜಯ ಕಾಲೇಜು ಅಂದರೆ ಕೇವಲ ವಿಜ್ಞಾನದ ಕಾಲೇಜು, ಇಟ್ ಈಸ್ ಓಲ್ಡ್ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್ ಅನ್ನೋ ಒಂದು ಇದಿತ್ತು. ಆದರೆ ಕಾಲ ಬದಲಾವಣೆ ಆಗ್ತಾ ಈಗ ಅದೇ ಈ ವಿಜ್ಞಾನಕ್ಕೆ ಸೈನ್ಸಿಗೆ ಏನು ಡಿಮ್ಯಾಂಡ್ ಇದೆಯೋ, ಮಕ್ಕಳಿಗೆ ಸೈನ್ಸ್ ಓದಿದರೆ ಎಷ್ಟು ಸ್ಕೋಪ್ ಇದೆಯೋ ಅದೇ ಸ್ಕೋಪ್ ಇವತ್ತು ಈ ವಾಣಿಜ್ಯ ವಿಭಾಗ ಕೂಡ ಇದೆ. ಆದ ಕಾರಣ ಅದನ್ನು ಕೂಡ ಒಂದು 4 ವರ್ಷಗಳ ಹಿಂದೆ ಆ ಒಂದು ಬ್ರಾಂಚನ್ನು ಕೂಡ ನಮ್ಮಲ್ಲಿ ತೆಗೆದುಕೊಂಡು ಬಂದಿದ್ದೀವಿ. ಹಾಗಾಗಿ ಅದರ ಒಂದು ವಿಚಾರವಾಗಿ ನಾನು ಹೇಳೋದಾದರೆ ಒಟ್ಟು ವಾಣಿಜ್ಯ ವಿಭಾಗದಲ್ಲಿ 85 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ 25 ವಿದ್ಯಾರ್ಥಿಗಳು ಅಂದರೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. 25 ಜನ ಡಿಸ್ಟಿಂಕ್ಷನ್ನಲ್ಲಿ, 41 ಮಕ್ಕಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಮತ್ತು ಈ ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸಲ್ಲಿ ತಲಾ ಒಬ್ಬ ವಿದ್ಯಾರ್ಥಿ, ಅಂದರೆ ಒಂದೊಂದು ಸಬ್ಜೆಕ್ಟಿಂದ ಒಬ್ಬೊಬ್ಬ ಸೆಂಚುರಿ ದಾಖಲೆ ಮಾಡಿದ್ದಾರೆ. ಹಾಗಾಗಿ ತುಂಬ ಸಂತೋಷವಾಗುತ್ತೆ. ಆ ಒಂದು ಸಬ್ಜೆಕ್ಟಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ಸಾಧನೆ ತೋರಿಸಿದ್ದಾರೆ ಅಂತ. ಜೊತೆಗೆ ಬಿಸ್ನೆಸ್ಸಲ್ಲಿ ಒಬ್ಬರು, ಅಕೌಂಟೆನ್ಸಲ್ಲಿ 2 ಹಾಗೂ ಈ ಕಂಪ್ಯೂಟರ್ ಸೈನ್ಸಲ್ಲೂ ಒಟ್ಟು ಒಬ್ಬ ವಿದ್ಯಾರ್ಥಿ 100ಕ್ಕೆ 99 ಅಂಕಗಳನ್ನು ಪಡೆಯುತ್ತಾರೆ. ಹಾಗೂ ವಾಣಿಜ್ಯ ವಿಭಾಗದಲ್ಲಿ 8 ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆಗಿ ಒಟ್ಟಾರೆ ಕಾಲೇಜಿಗೆ 96% ರಿಸಲ್ಟು ಸಹ ಬಂದಿರುತ್ತೆ. ಅಂದರೆ ತುಂಬ ಒಳ್ಳೆಯ ಒಂದು ಫಲಿತಾಂಶ ಬಂದಿದೆ ಈ ಒಂದು ವಿಭಾಗದಿಂದ ನಮ್ಮ ಕಾಲೇಜಿಗೆ. ಈ ವ್ಯವಸ್ಥೆಗೆ ನಮ್ಮ ಕಾಲೇಜಿನ ಉಪನ್ಯಾಸಕರು ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಆ ಮಕ್ಕಳ ಒಂದು ಪ್ರಯತ್ನ
ಹಾಗೂ ಪೋಷಕರ ಒಂದು ಬೆಂಬಲದಿಂದ ಒಳ್ಳೆಯ ಫಲಿತಾಂಶ ನಾವು ಪಡೆದಿದ್ದೀವಿ. ಈ ವಿಜ್ಞಾನ ವಿಭಾಗದಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಪಡೆಯುವುದಕ್ಕೆ ಬಲವಾದ ಕಾರಣ ಅಂದರೆ ಇದರ ಆಧಾರ ಸ್ತಂಭಗಳಾಗಿ ನಾವು 5 ಜನ ಇದ್ದೀವಿ. ಆ 5 ಜನರಲ್ಲಿ ಅಂದರೆ ಟ್ರಸ್ಟೀಸ್, ಆ 5 ಜನರಲ್ಲಿ 4 ಜನರು ನಾವು ಇಲ್ಲಿಯೇ ಇದ್ದು ಡೇ ಆ್ಯಂಡ್ ನೈಟ್ ಈ ಒಂದು ಕಾಲೇಜಿನ ಪ್ರಗತಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆದ ಕಾರಣ ಈ ಒಂದು ಫಲಿತಾಂಶ ಪಡೆಯುವುದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರೆ ಇದು ಅತಿ ಪ್ರಯೋಕ್ತಿ ಆಗ. ಕೊನೆಯದಾಗಿ ಪೋಷಕ ಬಂಧುಗಳೇ, ಇಂತಹ ಒಳ್ಳೆಯ ಸದಾವಕಾಶ ತಮಗೆ ಇರುವಾಗ ನಿಮ್ಮ ಮಕ್ಕಳನ್ನು ಈ ಒಂದು ಸುಸಜ್ಜಿತವಾದ ಕಟ್ಟಡ ಇರ್ತಕ್ಕಂತಹ ಈ ಇಡೀ ಈ ಕಾಲೇಜಿನ ಟ್ರಸ್ಟೀಸೇ ಇಲ್ಲಿ ನಿಂತ್ಕೊಂಡು ಆಧಾರ ಸ್ತಂಭಗಳಾಗಿ ಕೆಲಸ ಮಾಡುವಾಗ ನಿಮ್ಮ ಮಕ್ಕಳ ಭವಿಷ್ಯತ್ತನ್ನು ಉಜ್ವಲ ಮಾಡ್ಕೋಬೇಕಾದರೆ ನಮ್ಮ ಕಾಲೇಜಲ್ಲಿ ತಾವು ಧೈರ್ಯವಾಗಿ ಸೇರಿಸಿ ಈ ಒಂದು ಕಾಲೇಜು ಮನಿ ಮೋಟಿವ್ಗಿಂತ ಸರ್ವಿಸ್ ಮೋಟಿವ್ ಹೆಚ್ಚು. ಮನುಷ್ಯ ಬದುಕಬೇಕಾದ್ರೆ ಮತ್ತು ಇರ್ತಕ್ಕಂಥ ಸಿಬ್ಬಂದಿಗೆ ಸಕಾಲಕ್ಕೆ ನಾವು ಸಂಬಳ ಕೊಡಬೇಕಾದರೆ ದುಡ್ಡು ಬೇಕೇ ಬೇಕು. ನೀವು ಕೊಡ್ತಕ್ಕಂಥ ಒಂದು ಮಿನಿಮಮ್ ಫೀಸ್, ಆ ಒಂದು ಮಿನಿಮಮ್ ಫೀಸಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪೋಷಕ ಬಂಧುಗಳೇ, ಇಲ್ಲಿನ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡುವ ಮತ್ತು ಲೆಕ್ಚರರ್ ಕೆಲಸ ಮಾಡ್ತಕ್ಕಂಥ ನಮ್ಮ ಟೀಚರ್ಸ್ ಏನಿದ್ದಾರೆ ಇವರನ್ನು ಈ 5 ಜನರನ್ನು ಆವಾಗ ಜ್ಞಾಪಕ ಮಾಡ್ಕೊಳ್ತೀವಿ. ಆವಾಗ ಜ್ಞಾಪಕ ಮಾಡಿಕೊಂಡಾಗ ಮತ್ತು ಪ್ರತಿಷ್ಠಿತ ಕಾಲೇಜುಗಳೇನಿವೆ ಅಲ್ಲಿನ ಒಂದು ಟ್ರಸ್ಟೀಸನ್ನು ನಾನು ಕಂಪೇರ್ ಮಾಡಿಕೊಂಡಾಗ ಎಂಥ ಸರಳ ಜೀವಿಗಳು ನಾವು, ಎಷ್ಟು ಸರಳ ಜೀವನ ಮಾಡ್ತಾ ಇದ್ದೀವಿ. ದಿನಕ್ಕೆ ಬೆಳಗ್ಗೆ 7 ಗಂಟೆಗೆ ಚಾಕ್ಪೀಸ್ ತಗೊಂಡ್ರೆ ಸಾಯಂಕಾಲ 5 ಗಂಟೆ ತನಕ ಕೆಲಸ ಮಾಡ್ತೀವಲ್ಲ. ಚಾಕ್ಪೀಸ್ ತಗೊಂಡ್ರೆ ಸುಮಾರಾಗಿ 4-5 ಗಂಟೆ 6 ಗಂಟೆ ಕೆಲಸ ಮಾಡ್ತೀವಲ್ಲ. ಇದು ಪೋಷಕ ಬಂಧುಗಳಿಗೆ ತುಂಬ ಗೊತ್ತಿರ್ತಕ್ಕಂಥ ವಿಚಾರ, ನಾವು ಹೊಸದಾಗಿ ಹೇಳುತ್ತಿಲ್ಲ, ಎಲ್ಲರೂ ಗೊತ್ತಿರೋ ವಿಚಾರ. ಅಂದರೆ ನಮ್ಮ ಕೆಲಸ ನಾವೇ ಮಾಡಿಕೊಂಡಾಗ ಆ ಒಂದು ಕೆಲಸ ಎಷ್ಟು ಅಚ್ಚುಕಟ್ಟಾಗಿರುತ್ತೆ ಎಂಬುದನ್ನು ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಆದ ಕಾರಣ ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಕೊರೋನಾ ಟೈಮಲ್ಲಿ ಎಲ್ಲಿ ನೋಡಿದರೂ ಕೂಡ ಜಾಸ್ತಿ ಆಗುತ್ತಿರೋ ಜನಗಳಿಗೂ ಮನೆಯಲ್ಲೇ ಇಟ್ಕೊಳ್ಳಿ. ದಯವಿಟ್ಟು ಬೇರೆ ಕಡೆ ಕಲಿಸಬೇಡಿ. ಸಾಧ್ಯವಾದರೆ ಚಿಂತಾಮಣಿಯಲ್ಲಿ
ಒಳ್ಳೆಯ ಪ್ರಿಸ್ಟೀಜಿಯಸ್ ಕಾಲೇಜಸ್ ಇವೆ. ನೀವು ನಮ್ಮಲ್ಲೇ ಸೇರಿಸಿ ಅಂತ ಹೇಳೋದು. ಎಲ್ಲ ಕಾಲೇಜುಗಳು ತುಂಬ ಚೆನ್ನಾಗಿದೆ. ನಿಮಗೆ ಯಾವುದು ಸೂಕ್ತವಾದ ಕಾಲೇಜುಗಳಲ್ಲಿ ಸೇರಿಸಿ, ಪಾಪ ಬೇರೆ ಕಡೆ ಕಳಿಸಿ ಅವರ ಆರೋಗ್ಯ, ದಯವಿಟ್ಟು ಅವರ ಆರೋಗ್ಯಕ್ಕೆ ತೊಂದರೆ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಈ ನಮ್ಮ ಕಾಲೇಜಲ್ಲಿ ಪ್ರತಿಯೊಂದು ರೂಮಲ್ಲೂ ಕೂಡ ಸ್ಯಾನಿಟೈಸೇಷನ್ ಮಾಡಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಕ್ಲಾಸುಗಳು ಮಾಡಬೇಕು ಅಂತ ಮೇಲ್ಗಡೆ ಏನೋ ಒಂದು ಫ್ಲೋರ್ ಏನೋ ಕಟ್ಟಡ ನಿರ್ಮಾಣ ಹಂತದಲ್ಲಿ ಇದೆ, ಮುಂದುವರಿಯುತ್ತೆ. ಆದ್ದರಿಂದ ದಯವಿಟ್ಟು ಈ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ನಮ್ಮಲ್ಲಿ ಮುಂದುವರಿಸಿ ಅಂತ ಹೇಳ್ತಾ, ಕೊನೆಯದಾಗಿ I request all the parents, so a good and prosperous future for your children. So, ಈ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಇದರ ಜೊತೆಗೆ ಈ ಮ್ಯಾಥಮೆಟಿಕ್ಸಲ್ಲಿ 8 ವಿದ್ಯಾರ್ಥಿಗಳು 100ಕ್ಕೆ 100 ಸಹ ಪಡೆದಿರ್ತಾರೆ ಮತ್ತು 10 ವಿದ್ಯಾರ್ಥಿಗಳು 100ಕ್ಕೆ 99 ಮತ್ತು 8 ವಿದ್ಯಾರ್ಥಿಗಳು 100ಕ್ಕೆ 98 ಅಂಕಗಳನ್ನು ಪಡೆಯುತ್ತಾರೆ. ಆನ್ಲೈನ್ ಕ್ಲಾಸ್ ಹಂಗೆ ಮುಂದುವರಿಯುತ್ತಾ ಇನ್ನೂ ಒಂದು ಪಾಯಿಂಟ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಅದೇನೆಂದರೆ, ಹೀಗಾಗಲೇ ನಾವು ಆನ್ಲೈನ್ ಯೂಟ್ಯೂಬ್ ಕ್ಲಾಸಸ್ ಪ್ರಾರಂಭ ಮಾಡಿದ್ವಿ. ಆನ್ಲೈನ್ ಯೂಟ್ಯೂಬ್ ಕ್ಲಾಸಸ್ಸು, ಲೈವ್ ಕ್ಲಾಸಸ್ಸು ಪ್ರಾರಂಭ ಮಾಡಿದ್ವಿ. ಈ ಆನ್ಲೈನ್ ಯೂಟ್ಯೂಬ್ ಲೈವ್ ಕ್ಲಾಸಸ್ಸು ಸುಮಾರಾಗಿ ಒಂದು 2 ತಿಂಗಳಿಂದ ಮಾಡ್ತಾಯಿದ್ದೀವಿ. ಈಗಾಗಲೇ PCMB ಈ ಕೋರ್ ಸಬ್ಜೆಕ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 4 ಚಾಪ್ಟರ್ಸು ನಮ್ಮ ಉಪನ್ಯಾಸಕರು ಮುಗಿಸಿದ್ದಾರೆ ಅಂತ ಹೇಳೋಕ್ಕೆ ನಾವು ತುಂಬ ಸಂತೋಷ. ಈ ಒಂದು ಪೋಷಕರಿಂದಲೂ ಸಹ ಒಳ್ಳೆಯ ಬೆಂಬಲ ಈ ಒಂದು ವಿಚಾರಕ್ಕೆ ಸಿಗ್ತಾ ಇದೆ ಅಂತ ಹೇಳುತ್ತಾ ನಾನು ತುಂಬ